ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ಶರಣ ಐದಕ್ಕಿ ಮಾರಯ್ಯನವರ ವಚನ. ವಚನ ಇಂತಿದೆ: ವಾರ ತಿಥಿ ಲಗ್ನಗಳೆಂದು ಬೇರೊಂದ ಮಾಡುವನ್ನಬರ ತ್ರಿವಿಧ ಪೂಜೆ ಕೆಟ್ಟಿತ್ತು. ಗುರುಲಿಂಗ ಜಂಗಮದ ಅನುವ ನರಿತುದೆ ನೇಮ. ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೇ ನಿತ್ಯ. ಈ ಗುಣ ಅಮರೇಶ್ವರ ಲಿಂಗವ ಕೂಡುವ ಕೂಟ. ಇದು ಐದಕ್ಕಿ ಮಾರಯ್ಯನವರ ವಚನ ಮತ್ತು ಅಮರೇಶ್ವರ ಲಿಂಗ ಇದು ಐದಕ್ಕಿ ಮಾರಯ್ಯನವರ ವಚನಗಳ ವಚನಾಂಕಿತ. ಈ ವಚನದ ಅರ್ಥ ಇಂತಿದೆ: ವಾರ ತಿಥಿ ಲಗ್ನಗಳೆಂದು ಬೇರೊಂದು ಮಾಡುವನ್ನಬರ, ಅಂದರೆ ಸೋಮವಾರ ಶ್ರೇಷ್ಠ, ರವಿವಾರ ಕನಿಷ್ಠ, ಆ ತಿಥಿ ಈ ತಿಥಿ ಶುಭ ಮುಹೂರ್ತ ಇವುಗಳನ್ನು ನೋಡಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡುವವರು ಮೂಢ ನಂಬಿಕೆಗಳಲ್ಲಿ ಮುಳುಗಿ ಸಿಲುಕಿರುತ್ತಾರೆ. ತ್ರಿವಿಧ ಪೂಜೆ ಕೆಟ್ಟಿತ್ತು, ಅಂದರೆ 3 ವಿಧದ ಪೂಜೆಗಳು: ಬಾಹ್ಯ ಆಚರಣೆಗಳು, ವೈದಿಕ ಕರ್ಮಗಳು, ಆಗಮಿಕ ಪೂಜೆಗಳು. ಇವು ವ್ಯರ್ಥವಾದವು, ಅರ್ಥಹೀನವಾದವು. ಕೇವಲ ಬಾಹ್ಯ ಆಚರಣೆಗಳಿಂದ ಮೋಕ್ಷ ಸಾಧ್ಯವಿಲ್ಲ. ಗುರುಲಿಂಗ ಜಂಗಮದ ಅನುವ ನರಿತುದೇ ನೇಮ. ಗುರು ಎಂದರೆ ನಮ್ಮ ಶರಣಗುರು, ಲಿಂಗ ಇಷ್ಟಲಿಂಗ, ಜಂಗಮ ಚಲಿಸುವ ದೇವರು, ಸ್ವಾಮಿಗಳು, ಶರಣರು. ಇವರ ಅನುಭವವನ್ನು ತಿಳಿದುಕೊಳ್ಳುವುದೇ ನಿಜವಾದ ನೇಮ, ನಿಜವಾದ ನಿಯಮ. ಇವರ ಸಾನ್ನಿಧ್ಯದಲ್ಲಿ ಅನುಭವ ಪಡೆಯುವುದೇ ನಿಜವಾದ ಸಾಧನೆ, ನಿಜವಾದ ಮೋಕ್ಷಕ್ಕೆ ದಾರಿ. ಶರಣರು ಹೇಳುತ್ತಾರೆ, ಮಹಾತ್ಮರನ್ನ ನೆನೆಯುವುದೇ ಮೋಕ್ಷದ ಪಥ. ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೇ ನಿತ್ಯ. ಎಲ್ಲರಿಗೂ ಅನುಕೂಲವಾಗುವ ಸಮಯವೇ ಶುಭ ಸಮಯ. ಶುಭ ಸಮಯವನ್ನು ಹುಡುಕುವ ಬದಲು ಯಾವಾಗ ಸಾಧ್ಯವೋ ಆಗಲೇ ಗುರುಲಿಂಗ ಜಂಗಮರ ಸಾನ್ನಿಧ್ಯದಲ್ಲಿ ಮಾಡುವುದು ನಿತ್ಯ ಧರ್ಮ. ಈ ಗುಣ ಅಮರೇಶ್ವರ ಲಿಂಗವ ಕೂಡುವ ಕೂಟ. ಈ ಗುಣಗಳೇ ಅಂದರೆ ಗುರುಲಿಂಗ ಜಂಗಮ ಸೇವೆಯೇ ಅಮರೇಶ್ವರ ಲಿಂಗ, ಆ ಶಿವನನ್ನು ಸೇರುವ ಕೂಟ, ಸೇರುವ ಮಾರ್ಗ. ಇದೇ ಆ ನಿರಾಕಾರ ಪರಮಾತ್ಮನನ್ನು ಅರಿಯುವ ಮಾರ್ಗ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥ: ಐದಕ್ಕಿ ಮಾರಯ್ಯನವರು ಈ ವಚನದಲ್ಲಿ ಶರಣ ಧರ್ಮದ ಮೂಲ ತತ್ವವನ್ನು ಸ್ಪಷ್ಟಪಡಿಸುತ್ತಾರೆ. ವಾರ ತಿಥಿ ಲಗ್ನ ಇತ್ಯಾದಿ ಜ್ಯೋತಿಷ್ಯ ಮತ್ತು ಬಾಹ್ಯ ಆಚರಣೆಗಳಿಗಿಂತ ಗುರುಲಿಂಗ ಜಂಗಮರ ಸೇವೆ ಮತ್ತು ಅನುಭವವೇ ಮುಖ್ಯ. ಶುಭ ಮುಹೂರ್ತ ಹುಡುಕುವ ಬದಲು ಯಾವಾಗ ಸಾಧ್ಯವೋ ಆಗಲೇ ಭಕ್ತಿ ಮಾಡುವುದೇ ನಿತ್ಯ ಧರ್ಮ. ಇದು ಶರಣರ ವಿಚಾರಗಳಲ್ಲಿ ಕರ್ಮಕಾಂಡಗಳ ನಿರಾಕರಣೆ ಮತ್ತು ಭಕ್ತಿಯ ಸರಳತೆಯನ್ನು ತೋರಿಸುತ್ತದೆ. ಸೂರ್ಯ ಚಂದ್ರರು ಕೂಡ ಶುಭ ಮುಹೂರ್ತವನ್ನ ನೋಡುವುದಿಲ್ಲ. 24 ಗಂಟೆ ಪ್ರತಿ 7 ದಿವಸ 365 ದಿವಸಗಳು ನಮಗೆ ಬೆಳಕನ್ನ ಕೊಡುತ್ತಾರೆ. ಈ ಪ್ರಕೃತಿ ನಮಗೆ ಗಾಳಿ, ನೀರು, ಆಹಾರ ಎಲ್ಲವನ್ನು ಯಾವುದೇ ಮುಹೂರ್ತವನ್ನ ನೋಡದೆ ಕೊಡುತ್ತದೆ. ಹಾಗಿದ್ದಾಗ ಈ ಬುದ್ಧಿ ಇದ್ದ ಮನುಷ್ಯ ಮಾತ್ರ ಏಕೆ ಈ ಮೂಢನಂಬಿಕೆಗಳಲ್ಲಿ ಮುಳುಗಿದ್ದಾನೆ? ಈ ಪ್ರಶ್ನೆಯನ್ನ ನಾವು ಪ್ರತಿಯೊಬ್ಬರೂ ಮಾಡಿಕೊಳ್ಳಬೇಕು. ಇನ್ನೂ ಸರಳವಾಗಿ ಹೇಳುವುದಾದರೆ 2020ರಲ್ಲಿ ಕೋವಿಡ್ನಲ್ಲಿ ಕೋಟ್ಯಾನುಕೋಟೆ ಜನ ತೀರಿಕೊಂಡರು. ಅವರು ಆ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿದರು. ನಾವು 2026ರಲ್ಲೂ ಬದುಕಿದ್ದೇವೆ ಎಂದರೆ ಅದೇ ನಮ್ಮ ಪುಣ್ಯ ಎಂದು ಪ್ರತಿದಿನ ಪ್ರತಿ ಕ್ಷಣವೂ ಶುಭವೆಂದು ನಾವು ಜೀವನ ಮಾಡಿದರೆ ಆ ಭಗವಂತ ಖಂಡಿತವಾಗಿಯೂ ಎಲ್ಲೇ ಇದ್ದರೂ ಖುಷಿಯಾಗುತ್ತಾನೆ. ನಮ್ಮ ವಿಚಾರವಂತಿಗೆ ಅವನು ಸೈ ಎನ್ನುತ್ತಾನೆ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ವ್ಯಕ್ತಿ ಒಂದು ಕಾರ್ಯ ಮಾಡಲು ಪಂಚಾಂಗದಲ್ಲಿ ಶುಭ ದಿನ ನೋಡುತ್ತಾನೆ. ಆದರೆ ಒಬ್ಬ ಶರಣನು ಆ ಕಾಯುವಿಕೆ ವ್ಯರ್ಥವೆಂದು ಹೇಳುತ್ತಾನೆ. ನಿನಗೆ ಈಗಲೇ ಭಕ್ತಿ ಮಾಡಬೇಕಾದರೆ ಮಾಡು, ಗುರುಲಿಂಗ ಜಂಗಮಕ್ಕೆ ಹತ್ತಿರವಾಗು, ಇದಕ್ಕೆ ಮುಹೂರ್ತದ ಅಗತ್ಯವಿಲ್ಲ. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ವಾರ ತಿಥಿ ಲಗ್ನಗಳೆಂದು ಬೇರೊಂದ ಮಾಡುವನ್ನಬರ ತ್ರಿವಿಧ ಪೂಜೆ ಕೆಟ್ಟಿತ್ತು. ಗುರುಲಿಂಗ ಜಂಗಮದ ಅನುವ ನರಿತುದೆ ನೇಮ. ಕಾಲ ಉಚಿತಕ್ಕೆ ಬಂದುದ ಕೂಡಿಕೊಂಬುದೇ ನಿತ್ಯ. ಈ ಗುಣ ಅಮರೇಶ್ವರ ಲಿಂಗವ ಕೂಡುವ ಕೂಟ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.